ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧ ಕೋಟೆ ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಸ್ವಾಗತ ಕೋರುವವರು ಲೋಕೇಶ್ ಜಿ, ಮಾಜಿ ಅಧ್ಯಕ್ಷರು, ಹಣಗೆರೆಕಟ್ಟೆ ಗ್ರಾಮ ಪಂಚಾಯಿತಿ. ಇವಾಗ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ನಮ್ಮ ಸುಳೆಬೈಲ್ ಅನ್ನೋ ಜಾಗದಲ್ಲಿ ನಿನ್ನೆ ರಾತ್ರಿ ಒಬ್ಬ ಅಪ್ರಾಪ್ತನ ಮೇಲೆ ಒಂದು ಹಲ್ಲೆ ಆಗಿ ಅವನು ಮರಣವನ್ನ ಹೊಂದಿದ್ದ. ಈ ಅಪ್ರಾಪ್ತನನ್ನ 7 ಜನ ಒಂದು ಕೈಯಲ್ಲಿ ಗುದ್ದಿದ್ರು ಅಂತ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆನೆ ಮತ್ತೊಬ್ಬ ಅಪ್ರಾಪ್ತನನ್ನ ಈ ವಿಚಾರವಾಗಿ ಕೇಳಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನ ಕರ್ಕೊಂಡು ಹೋಗಿ ಅವ್ರು ಅಲ್ಲೇ ಮಾತಾಡ್ಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದೆ. ಆ ಏಟಿನ ಅನುಸಾರ ಅವನು ಅಲ್ಲೇ ಇಮಿಡಿಯೇಟ್ ಆಗಿ ಕುಸಿದು ಬಿದ್ದಿದ್ದಾನೆ. ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ನಮಗೆ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿನೇ 7 ಜನ ಆರೋಪಿತರನ್ನ ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದೇನು ಈ ಒಂದು ವಿಚಾರವಾಗಿ ಜನರ ಬೇಡಿಕೆಗಳು ಇತ್ತು, ಆ ಬೇಡಿಕೆಗಳ ಬಗ್ಗೆನೂ ಜಿಲ್ಲಾಧಿಕಾರಿಗಳು ಮತ್ತು CEO ಅವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಬಂದು ಅದರ ಬಗ್ಗೆ ಒಂದು ಚರ್ಚೆ ಮಾಡಿ ಇಲ್ಲಿ ಅವರಿಗೆ ಸೂಕ್ತ ಉತ್ತರವನ್ನು ನೀಡಿದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ನಮ್ಮ ಒಂದು ಸ್ಪೆಷಲ್ ಸೆಲ್ ಏನಿದೆ DCRE ಅವರೇ ಇದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ ಆಲ್ರೆಡಿ ಇಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಇನ್ವೆಸ್ಟಿಗೇಷನ್ ನಾವು ಮುಂದುವರಿಸ್ತೀವಿ. ಇದು ಕ್ರಿಕೆಟ್ ಮ್ಯಾಚ್ ನಡೆದಿರೋದು 2-3 ದಿನ ಆಗಿದೆ. ಬಟ್ ಇದು ಮ್ಯಾಚ್ ಆದ್ಮೇಲೆ ಅಲ್ಲಿ ಏನು ವಾಗ್ವಾದ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಗಳ ಮಾಡಿಕೊಂಡು ಇಲ್ಲಿ ಈ ಘಟನೆಗೆ ಮುಂದುವರೆದಿದೆ. ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ಗೆ ಇವಾಗ ನಾವು ಆರ್ಡರ್ ಇಮಿಡಿಯೇಟ್ ಆಗಿ ಕಳಿಸ್ಕೊಟ್ಟಿದ್ದೀವಿ. ಅದ್ರಲ್ಲಿ ಏನ್ ಬರುತ್ತೆ ಅದ್ರ ಅನುಸಾರ ನಾವು ಆ ಸೆಕ್ಷನ್ಸ್ ಆಡ್ ಮಾಡಿ ಅದ್ರ ಬಗ್ಗೆ ಇವಾಗ ಏನು ಸ್ಥಳೀಯರು ಅವರ ಇಶ್ಯೂಸ್ ಅನ್ನ ಅದ್ರ ಬಗ್ಗೆ ನಮಗೆ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಇಲ್ಲಿ ಸೂಕ್ತ ಕ್ರಮವನ್ನು ತಗೊಂತೀವಿ. ಅವರೊಂದು OP ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ಪ್ರಸ್ತಾವನೆಯನ್ನ ಇವಾಗ ಇಮಿಡಿಯೇಟ್ ಆಗಿ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಾವು ಸ್ಪೆಷಲ್ ಗಸ್ತನ್ನ ಆಲ್ರೆಡಿ ಇಲ್ಲಿ ಇತ್ತು, ಇನ್ನೂ ಒಂದು 2 ಹೆಚ್ಚು ಹಾಕಿ ಇಲ್ಲಿ ಸ್ಪೆಷಲ್ ಗಸ್ತನ್ನ ಮಾಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನಾವು ಇಲ್ಲಿ ಬಂದೋಬಸ್ತಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ಇದ್ದೀವಿ. ಒಂದು KSRP ತುಕಡುಗಳು, ನಮ್ಮ SAF ತುಕಡು ಎಲ್ಲನೂ ಇಲ್ಲಿ ಪ್ರೆಸೆಂಟ್ ಇದ್ದೀವಿ. ನಾವು ಫ್ಯಾಮಿಲಿಯನ್ನು ಕಾನ್ಫಿಡೆನ್ಸಿಗೆ ತಗೊಂಡಿದ್ದೀವಿ. ಅವರು ಅತಿ ಶೀಘ್ರದಲ್ಲೇ ಇವಾಗ ದಫನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ ನಂತರನೇ ಅದೇ ರೀತಿ ನಾವು ಅವ್ರಿಗೆ ಯಾವ ರೀತಿ ಸಹಕಾರ ಬೇಕೋ ಅದನ್ನ ನಾವು ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತೀವಿ.